ಓಕೆ ಗೈಸ್, ಬನ್ನಿ ಪಲ್ಲಕ್ಕಿ ಬಸ್ ಡ್ರೈವರ್ನ ಇಂಟರ್ವ್ಯೂ ಮಾಡೋಣ. ಬಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅವ್ರ ಹತ್ರ ತಿಳ್ಕೊಳ್ಳೋಣ. ಬನ್ನಿ ಗೈಸ್, ಬಸ್ ಒಳಗೆ ಹೋಗೋಣ. ಡ್ರೈವರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ, ಇಂಟರ್ವ್ಯೂ ಮಾಡೋಣ ಬನ್ನಿ. ನಿಮ್ಮ ಹೆಸರು? ಜನಾರ್ದನ್ ಅಂತ. ಯಾವ ಡಿಪೋ ನಿಮ್ಮದು? ಭಟ್ಕಳ ಡಿಪೋ. ಸೊ ಎಷ್ಟು ವರ್ಷದಿಂದ KSRTC ಜೊತೆಗಿದ್ದೀರಾ? 22ನೇ ವರ್ಷ. ಸೊ ಮುಂಚೆ ಯಾವ ಬಸ್ ಹೊರಡಿಸ್ತಿದ್ರಿ? ಮುಂಚೆ ರಾಜಹಂಸ ಅಂತ ಇದೇ ಟೈಪ್. ಈಗ ರಾಜಹಂಸದ ಹೆಸರನ್ನ ನೇಮನ್ನು ಚೇಂಜ್ ಮಾಡಿದರೆ ಪಲ್ಲಕ್ಕಿ ಅಂತ ಮಾಡಿದ್ದಾರೆ. ರಾಜಹಂಸ ಅಂತ ಹೇಳಿ ಇವಾಗ ಏನು ಮಾಡಿದ್ರೆ ಯಾಕೆಂದ್ರೆ ಈ ನ್ಯೂ ಇಯರ್ ಇಂದ ಪಲ್ಲಕ್ಕಿ ಅಂತ ಮಾಡಿದ್ರು. ರಾಜಹಂಸ ಪಲ್ಲಕ್ಕಿ ಅಂತ ಮಾಡಿದ್ರು. ನ್ಯೂ ಇಯರ್ ಅಲ್ಲಿ ಪಲ್ಲಕ್ಕಿ ಅಂತ ಮಾಡಿದ್ರೆ ಸಿಸ್ಟಮ್ ಚೇಂಜ್ ಇದೆ ಗಾಡಿದು. ಈ BS6 BS5 ಅಂತ ಬಂದ್ರೆ BS6 ಅಲ್ಲಿ ಇದು ನ್ಯೂ ಸಿಸ್ಟಮ್ ಗಾಡಿ ಆದ್ರಿಂದ ಓಲ್ಡ್ ಸಿಸ್ಟಮ್ ತರ ಕ್ಲಚ್ಚು ಬ್ರೇಕು ಎಕ್ಸಿಲೇಟರ್ ಎಲ್ಲ ಇಲ್ಲ, ಚೆನ್ನಾಗಿದೆ. ಈಗ ಇದ್ರ ಓಡಿಸ್ಬೇಕಾದ್ರೆ ನಮ್ಗೆ ಕಾಣ್ಲಿಕ್ಕೆ ದೊಡ್ಡ ಗಾಡಿ ಕಾಣಿಸ್ತದೆ, ಕಾರ್ ಓಡಿಸ್ದಂಗೆ ಅನಿಸ್ತದೆ. ಎರ್ಟಿಗಾ, ಇನೋವಾ ಎಲ್ಲ ಕಾರ್ ಓಡಿಸ್ತೀವಿ. ಹಾಗಾಗಿ ಈಗೆಲ್ಲ ನ್ಯೂ ಸಿಸ್ಟಮ್ ಆದ್ರಿಂದ ಗಾಡಿನೂ ಹೊರಗಡೆ ಯಾವ ಥರ ಲುಕ್ ಕಾಣ್ತಿದ್ರೆ ಡ್ರೈವರ್ ಆದ್ರೆ ನಮಗೂ ಸಹ ಒಂಥರ ಲುಕ್ ಈ ಗಾಡಿ ಓಡಿಸಬೇಕಾಗಿ. ಸೊ ನಿಮಗೆ ಬಸ್ ಹೇಗೆ ಅನ್ಸುತ್ತೆ? ನೋಡೋದಕ್ಕೆ ಹೆಂಗೆ ಅನ್ಸುತ್ತೆ? ನೋಡೋದಕ್ಕೂ ಒಳ್ಳೆ ಅನಿಸ್ತದೆ, ಮತ್ತೆ ಒಳ್ಳೆ ಅನಿಸ್ತದೆ. ಮಸ್ತ್ ಸೂಪರ್ ಆಗಿದೆ. ನೋಡೋದಕ್ಕಿಂತ ನಮಗೆ ನಾವು ನೋಡೋದಕ್ಕಿಂತ ಜನಕ್ಕೆ ನೋಡಿದ್ರಾಗೆ ಆಕರ್ಷಣೆ. ಸೂಪರ್ ಇದೆ, ಕಲರ್ ಮೇಲೆ ಅವ್ರಿಗೆ ಆಕರ್ಷಣೆ. ನಮ್ಗೆ ಹಾಗಲ್ಲ. ಇಲ್ಲಿ ಕುಂತವಾಗ ನಮ್ಗೇನಂತ ಸೀಟ್ ಆರಾಮ್ ಅನಿಸ್ತದೆ, ಸ್ಟೇರಿಂಗ್ ಆರಾಮ್ ಅನಿಸ್ತದೆ, ಗಾಡಿ ಡ್ರೈವಿಂಗ್ ಮಾಡ್ಲಿಕ್ಕೆ ಆರಾಮ್ ಅನಿಸ್ತದೆ. ಕ್ಲಚ್ಚು ಬ್ರೇಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆಲ್ಲ ಆರಾಮ್ ಅನಿಸ್ತದೆ, ಒಳ್ಳೆ ಲುಕ್ ಬೆಸ್ಟ್ ಅನಿಸ್ತದೆ. ಓಕೆ, ಬಸ್ ಓಡಿಸ್ಬೇಕು ಅಂತ ಅನ್ಕೊಂಡಿದ್ರೆ, ಬಟ್ ಕಾರ್ ಥರ ಇದೆ ಇದು ಓಡಿಸೋದಕ್ಕೆ. ಕಾರ್ ಥರ ಇದೆ. ಸೊ ಇದು 6+1 ಗೇರ್ಸ್ ಅಲ್ವಾ ಇದು? 6+1. ಸೊ ಮುಂಚೆ ನೀವು ಸಾರಿಗೆ ಓಡಿಸಿದ್ದೀರಾ? ಸಾರಿಗೆ ಓಡಿಸಿದ್ದೀನಿ. ನಿಮಗೆ ಸಾರಿಗೆ ಓಡ್ಸೋಕೆ ಇಷ್ಟನಾ ಅಥವಾ ಪಲ್ಲಕ್ಕಿ ಓಡಿಸೋದಕ್ಕೆ ಇಷ್ಟನಾ? ಏನು ಡಿಫ್ರೆನ್ಸ್ ಏನು ಅನಿಸುತ್ತೆ ನಿಮಗೆ? ಡ್ರೈವರ್ ಆದವ್ರಿಗೆ ಯಾರು ಡಿಫ್ರೆನ್ಸ್ ಅನ್ಸಲ್ಲ, ಎಲ್ಲ ರೋಡಲ್ಲೇ ಓಡಿಸೋದಿಗೆ. ಸಾಕಷ್ಟು ಆಗು ಹೋಗುವಂತೆಲ್ಲ ನಾವು ರೋಡ್ ಕಂಡು ಬಂದು ನೋಡ್ತೇವೆ. ಡ್ರೈವರ್ ಆದವನಿಗೆ ಪಲ್ಲಕ್ಕಿ ಬೇರೆ ಸಾರಿಗೆ ಬೇರೆ ಅನ್ನೋ ಒಂದಿಲ್ಲ, ಎಲ್ಲದೊಂದೇ ಥರನೇ. ಅದು ಇದನ್ನು ಸ್ವಲ್ಪ ಓಡಿಸ್ಬೇಕಾದ್ರೆ ಒಳ್ಳೆ ಸಿಸ್ಟಮ್ಯಾಟಿಕ್ ಇರೋದ್ರಿಂದ, ಜನ ಅಷ್ಟು ಕಾಸ್ಟ್ಲಿಯಾದ ಪ್ರಯಾಣ ಮಾಡೋದ್ರಿಂದ ಎಲ್ಲ ರೀತಿಯಾದಂಥ ಜವಾಬ್ದಾರಿ ನಮ್ಗೆ ಇರ್ತಾರೆ. ಏನು ಜವಾಬ್ದಾರಿ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ ಹೋಗಿ. ಅದರಲ್ಲೂ ಅಷ್ಟೇ ರಿಸ್ಕ್ ಇರುತ್ತೆ, ಸಾರಿಗೆಲ್ಲೂ ಅಷ್ಟೇ ರಿಸ್ಕ್ ಇರುತ್ತೆ. ಆದರೆ ಸಾರಿಗೆಯಲ್ಲಿ ಅದೇನು ಹಳ್ಳಿ ಥರ ಹಸು ಥರ ಯಾವ್ದಾದ್ರು ನುಗ್ಗಿ ಹೋಗ್ಬೋದು. ಇದು ಹಾಗಲ್ಲ, ಹೊಸ ಬಸ್ಸು ಹುಷಾರಾಗಿ ನೋಡ್ಕೋಬೇಕು. ಇದು ಇದರ ಥರ ಅದೇ ಥರ ಸ್ವಲ್ಪ ಅದಕ್ಕೆ ಆದಂಥ ಸೈಡ್ ಇರಬೇಕು, ಅದಕ್ಕೆ ಆದಂಥ ರಸ್ತೆ ಇರಬೇಕು, ಅದಕ್ಕೆ ಆದಂಥ ಜಾಗ ಚಾನಲ್ ಓಡಿಸ್ಬೇಕು. ಯೂಟ್ಯೂಬ್ ಅದಕ್ಕೆ ಇದನ್ನು ಓಡಿಸ್ಬೇಕು. ಹಾಗಾಗಿ ಒಳ್ಳೆ ರೀತಿಯ ಕೊಡಿ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದ್ರನ್ನು ಓಡಿಸೋದಕ್ಕೆ ಇದನ್ನು ಓಡಿಸೋದಕ್ಕೂ ಭಾಳ ವ್ಯತ್ಯಾಸ. ಇದು ಅಶೋಕ್ ಲೇಲ್ಯಾಂಡ್ ಬಸ್ಸು. ಸೊ ಅಶೋಕ್ ಲೇಲ್ಯಾಂಡ್ ಇಂಜಿನ್ ಅಲ್ವಾ? ಸೊ ಟಾಟಾ ಬಸ್ ಐಶರ್ ಯಾವ್ದು ಓಡಿಸಿದ್ದೀರಾ ನೀವು? ಹಿಂದೆಲ್ಲ ನಾನು ಲೈಲ್ಯಾಂಡ್ ಓಡಿಸಿದ್ದೇನೆ, ಲೈಲ್ಯಾಂಡ್ ಟಾಟಾದ ಓಡಿಸಿದ್ದೇನೆ, ಐಶರ್ ಓಡಿಸಿದ್ದೇನೆ. ಇವಾಗ ಇದು ಲೈಲ್ಯಾಂಡ್. ಪಿಕಪ್ ಹೇಗಿದೆ ಬಸ್ದು? ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿದೆ. ಮತ್ತೆ ಮೈಲೇಜ್ ಎಷ್ಟು ಇದ್ರದ್ದು ಬಸ್ದು? ಇವಾಗ ನ್ಯೂ ಆದ್ರಿಂದ ಒಂದು ಸರ್ವಿಸ್ ಆಗೋರಿಗೂ ಸ್ವಲ್ಪ ಮೈಲೇಜ್ ಕಡಿಮೆ ಇರ್ತದೆ. ಸರ್ವಿಸ್ ಆದ ನಂತರ ಇವಾಗೆಲ್ಲ ಸರ್ವಿಸ್ ಆದ ನಂತರ ಆಯಿಲ್ ಎಲ್ಲ ಚೇಂಜ್ ಆದ ನಂತರ ಇಂಜನ್ ಫ್ರೀ ಆದ ನಂತರ ಅವಾಗ ಮೈಲೇಜ್ ಏನಂತ ಅದೇನು ಕಂಪ್ನಿ ಟಾರ್ಗೆಟ್ ಮಾಡ್ತದೋ ಆ ಮೈಲೇಜ್ ಹೋಗ್ಬೋದು. ಸ್ಪೀಡ್ ಲಾಕ್ ಏನಾರು ಇದೆಯಾ ಅದಕ್ಕೆ? ಸೆನ್ಸ್ ಆಫ್ ಸ್ಪೀಡ್ ಲಾಕ್ ಇದೆ. 80 ಎಷ್ಟು ಕೊಟ್ಟಿದ್ದಾರೆ? 90 ಕೊಟ್ಟು 80 ಲಾಕ್ ಕೊಟ್ಟಿದ್ದಾರೆ. ಸೊ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ಹೋಗ್ತಿದ್ದಾರೆ. ರೂಟ್ ಏನು ಇಲ್ಲಿಂದ? ಶಿವಮೊಗ್ಗ, ಚಿತ್ರದುರ್ಗ, ಶಿವಮೊಗ್ಗ. ಓ, ಚಿತ್ರದುರ್ಗ ಮೇಲೆ ಹೋಗುತ್ತೆ ಇದು. ಈ ಅರಸೀಕೆರೆ, ತುಮಕೂರು, ಅರಸೀಕೆರೆ, ಕಡೂರು, ಬೀರೂರು ಎಲ್ಲ ರೂಟ್ ತುಂಬ ಕೆಟ್ಟೋಗಿದೆ. ಈಗ ದುರ್ಗ ಹೋಗಿ ದುರ್ಗದಿಂದ ಶಿವಮೊಗ್ಗ, ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ ಆ ರೂಟ್ಗೆ ಹೋಗುತ್ತೆ. ಆಮೇಲೆ ಸಾಗರಕ್ಕೆ ಹೋಗುತ್ತೆ ಇದು? ಸಾಗರ ಹೋಗಲ್ಲ, ಶಿವಮೊಗ್ಗದಿಂದ ಇದು ಹೊಸನಗರ, ನಿಟ್ಟೂರು, ಕೊಲ್ಲೂರು, ಬೈಂದೂರು, ಭಟ್ಕಳ, ಮುರುಡೇಶ್ವರ. ಓ, ಮುರುಡೇಶ್ವರ. ಫಸ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು ಪಲ್ಲಕ್ಕಿ ಬಸ್ಸು ನಿಮ್ಮ ಡಿಪೋಗೆ ಬರ್ತಿದೆ ಅನ್ನುವಾಗ? ನೋಡ್ಲಿಕ್ಕೆ ಒಂದ್ಸಲ ಲುಕ್ ಅನ್ನಿಸ್ತು. ದೂರಿಂದ ನೋಡ್ಬೇಕಾದ್ರೆ ಒಳ್ಳೆ ಟಾಪ್ ಇದೆ ಗಾಡಿ, ಅಂಬಾರಿ. ಮತ್ತೆ ಇದಕ್ಕಿಂತ ಸುತ್ತಾರಿ ಮತ್ತೆ ಹೈಟ್ ಇದೆ. ಈಗ ರಾಜಹಂಸಕ್ಕಿಂತ ಹೈಟ್ ಇದೆ. ಒಂದು ಸ್ವಲ್ಪ ಅವಾಗೆಲ್ಲ ಇಲ್ಲ ರಾಜಹಂಸ ಓಡಿಸ್ಬೇಕಾದ್ರೆ ಆ ರೂಟಿಗೂ ಈ ಗಾಡಿ ಹೈಟ್ ಇದ್ದದಕ್ಕೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ 2 ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ. ಹೌದು. ಈ ಗಾಡಿ ಹೈಟ್ ಇದಕ್ಕೆ ಪಾಸ್ ಆಗ್ತದೆ ಇಲ್ಲೋ ಒಂಥರ ಕನ್ಫ್ಯೂಸ್ ಆಗುತ್ತೆ. ಅಲ್ಲ ಪಾಸ್ ಆಯ್ತು, ಯಾಕಂದರೆ ರಾಜಹಂಸಕ್ಕಿಂತ ಇದಕ್ಕೆ ಒಂದು ಅರ್ಧ ಅಡಿ ಅಷ್ಟೇ ಹೈಟ್ ಇದೆ, ಹಾಗಾಗಿ ಪಾಸ್ ಆಗುತ್ತೆ.
ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು? ನಿಮಗೆ ಪಲ್ಲಕ್ಕಿ ಹೊಸ ಬಸ್ ಕೊಟ್ಟಿದ್ದಾರೆ, ನಿಮಗೆ ಡಿಪೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ ಪಲ್ಲಕ್ಕಿ ಓಡಿಸ್ಬೇಕು ಬೆಂಗಳೂರಿಂದ ಮುರುಡೇಶ್ವರಗೆ. ಖುಷಿ ಆಗ್ತದೆ, ಯಾಕೆಂದ್ರೆ ನಮ್ಮ ಡಿಪೋ ಹೊಸ ಗಾಡಿ ಬರ್ತಾ ಇದೆ. ಹಾಗಾಗಿ ಇದು ಸ್ವಲ್ಪ ಟ್ರಾಫಿಕ್ ಲೈನ್ ಯಾಕಂದರೆ ಚೆನ್ನಾಗಿರೋ ಜಾಸ್ತಿ ಪ್ರಯಾಣ ಮಾಡ್ತಾರೆ ಈ ರೂಟಲ್ಲಿ. ನಮಗೆ ಎನಿ ಟೈಮು ರಿಸರ್ವೇಷನ್ ಇರ್ತದೆ. ಹಾಗಾಗಿ ಈ ರೂಟಿಗೆ ಒಳ್ಳೆ ಕೊಟ್ಟೋದಕ್ಕೆ ಗಾಡಿ ಕೊಟ್ಟೋದಕ್ಕೆ ನಮಗೊಂಥರ ಅಡ್ಡಿಲ್ಲ, ಒಳ್ಳೆ ಗಾಡಿ ಕೊಟ್ಟಿದ್ದಾರೆ, ಒಳ್ಳೆ ಪ್ರಯಾಣ ಮಾಡ್ತಾರೆ, ಜನಕ್ಕೂ ಒಂಥರ ಅನುಕೂಲ ಆಯಿತು. ಮತ್ತು ನಮಗೂ ಒಂದು ರೂಟಲ್ಲಿ ಹೊಸ ಗಾಡಿ ಬೇಕಾಗಿತ್ತು, ಯಾಕಂದರೆ ಇದು ಲಾಸ್ಟ್ ಗಾಡಿ. ಈ ಗಾಡಿಗೆ ಹಳಿದೇನಾರು ಆಯಿತು, ಗಿಡಿ ಆಯಿತು ಅಂತಂದರೆ ಅದು ಹಿಂದೆ ಗಾಡಿ ಇರೋಲ್ಲ. ನಮ್ಗೆ ಹೊಸ ಗಾಡಿ ಕೊಟ್ಟೋದಕ್ಕೆ ನ್ಯೂ ಗಾಡಿ ಕೊಟ್ಟೋದು ಒಳ್ಳೆಯದಾಯಿತು ಅಂತ ನಮಗೊಂಥರ ಖುಷಿ ಇದೆ. ಓಕೆ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.